ಪಾಂಡು ಅಣ್ಣ, ನನಗೆ ಇವತ್ತೊಂದು ಡೌಟು, ಅದನ್ನ ನೀ ಕ್ಲಿಯರ್ ಮಾಡ್ಕೊಡ್ತೀಯಾ? ಹೇಳೋ ಬಬ್ಲು, ಈ ಪಾಂಡು ಅಣ್ಣ ಇರೋದೇ ಡೌಟ್ ಕ್ಲಿಯರ್ ಮಾಡಕ್ಕೆ. ಏನಿಲ್ಲ ಪಾಂಡು ಅಣ್ಣ, ಈ 500 ರೂಪಾಯಿ ನೋಟ್ ಇರುತ್ತಲ್ಲ, ಅದು ಕಳ್ಳೋಟ ಅಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ಇಷ್ಟನಾ ನಿನ್ ಡೌಟು? ಏನಿಲ್ಲ ಬಬ್ಲು, ಈಸಿಯಾಗಿ ಹೇಳ್ತೀನಿ ನೋಡು. ನೀನ್ ಕಳ್ತನ ಮಾಡಿ ತಗೊಂಡು ಬಂದ್ರೆ ಕಳ್ಳೋಟು, ನೀನ್ ಸರಿಯಾಗಿ ದುಡಿದ್ರೆ ಒಳ್ಳೆ ನೋಟು ಅಷ್ಟೇ. ಕರೆಕ್ಟ್ ತಾನೇ ನಾನು ಹೇಳಿದ್ದು? ಏಯ್, ಸರಿ ಹೇಳೋದು ನಿಂಗೆ, ನನ್ನ ಜೋಬಿನ ದುಡ್ಡು ತೆಗಿಬೇಡ ಅಂತ. ನೋಡಿ, ನನ್ನ ಹತ್ರನೇ 500 ರೂಪಾಯಿ ಇದೆ, ಬೇಕಾದ್ರೆ ತಂದು ಕೊಟ್ಬಿಡ್ತೀನಿ. ಆದರೆ ಕದ್ದೆ ಅಂತ ಮಾತ್ರ ಹೇಳ್ಬೇಡಿ. ಸಾಯಂಕಾಲ 500 ರೂಪಾಯಿನ ವಾಪಸ್ ತಂದು ಕೊಡಿ ನನಗೆ. ಸರಿ, ಏನಾರು ಮಾಡ್ಕೊ, ತಗೊಂಬ ಹೋಗು. ಅಪ್ಪ ಅಪ್ಪ, ಏನೋ ನಿಂದು? ನೀನು ಯೋಚನೆ ಮಾಡಬೇಡ. 500 ರೂಪಾಯಿನ ಕಳ್ಳೋಟ ಇಲ್ವಾ ಅನ್ನೋದನ್ನ ನಾನು ಕಂಡುಹಿಡ್ದಿದ್ದೀನಿ. ನಿನಗೂ ಹೇಳ್ಕೊಡ್ತೀನಿ, ಅಮ್ಮ ತಗೊಂಬರ್ಲಿರು. ಕಂಡುಹಿಡ್ಕ್ಯಾಬಿಡು ನೀನು. ಇದನ್ನ ಕದ್ದಿದ್ದು ಗಿದ್ದಿದ್ದು ಅನ್ಬೇಡಿ, ಇದು ನಾನು ಜೋಪಾನ ಮಾಡಿಟ್ಟಿದ್ದು. ತಗೊಳ್ಳಿ, ನಿಮ್ಗೆ ದುಡ್ಡು ಸಿಕ್ಕಿದ್ಮೇಲೆ ತಂದ್ಕೊಡಿ ನನಗೇನೆ. ಹೋಗ್ಲಿ ಬಿಡು. ಅಪ್ಪ ತಾಂಬಾರಪ್ಪ, ಇಲ್ಲಿ ನಾನು ಹೇಳ್ತೀನಿ ತಾಂಬಾರಪ್ಪ ನಿನಗೆ. ಓ, ಇವೊಂದು ಬೇರೆ. ಅಪ್ಪ, ಇದು 100ಕ್ಕೆ 100 ಕಳ್ಳ ನೋಟ್ ಕಣಪ್ಪ. ಮಗನೇ, ಅದೇಂಗೋ ಹೇಳ್ತೆ ಕಳ್ಳ ನೋಟು ಅಂತ? ಹೆಂಗೆ ಹೇಳ್ದೆ ಅಂದರೆ, ನಾನು ಮಡಗಿದ್ನಲ್ಲಪ್ಪ, ಆಗ ಅಮ್ಮ ನಿನ್ನ ಜೋಬಿಂದ ಕದಿತಿತ್ತು. ಆವಾಗ ಗೊತ್ತಾಯ್ತು ಕದ್ರೆ ಅದು ಕಳ್ಳ ನೋಟು ಅಂತ. ಏ ಬಬ್ಲು, ಬುಧವಾರ ಏನಕ್ಕೋ ನೀನು ಶಾಲೆಗೆ ಬಂದಿರಲಿಲ್ಲ? ಸರ್, ನನ್ನ ಹತ್ರ ಒಂದೇ ಚಡ್ಡಿ ಇದ್ದಿದ್ದು ಸರ್, ಅದನ್ನು ನಮ್ಮ ಅಮ್ಮ ತೊಳೆದಾಕಿದ್ರು, ಅದಕ್ಕೆ ನಾನು ಬರಲಿಲ್ಲ. ಸರಿ, ಗುರುವಾರ ಏನಕ್ಕೆ ಬಂದಿಲ್ಲ? ಗುರುವಾರನೂ ನಿನ್ನ ಚಡ್ಡಿ ಒಣಗಿರ್ಲಿಲ್ವಾ? ಗುರುವಾರನೂ ಬರ್ತಾ ಇದ್ದೆ ಸರ್. ಬರ್ತಾ ಇರುವಾಗ ನಿಮ್ಮ ಮನೆ ನೋಡಿದೆ. ನಿಮ್ಮ ಮನೆ ಹತ್ರ ನಿಮ್ಮ ಚಡ್ಡಿ ಒಣಗೋಕಾಗ್ತಿತ್ತು. ಆಗ ಅನ್ಕೊಂಡೆ ನೀವು ಇವಾಗ ಶಾಲೆಗೆ ಬರಲ್ಲ ಅಂತ. ಅಯ್ಯಯ್ಯೋ, ಯಾಕೋ ಬಬ್ಲು ಅಳ್ತಾ ಇದೆಯಾ? ಪಾಂಡು ಅಣ್ಣ, ಇವತ್ತು ಸ್ಕೂಲ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ಲೇಟಾಗಿ ಎದ್ದೇಳೋಣ ಅಂದ್ಬಿಟ್ಟು ಅಮ್ಮ ಎಷ್ಟೊತ್ತು ಕರೆದ್ರೂ ಹೇಳಲೇ ಇಲ್ಲ. ನಾಟಕ ಆಡಿದೆ ನಾನು. ಓ, ಆಮೇಲೆ ಏನಾಯ್ತು ಬಬ್ಲು? ಆಮೇಲೆ ಗೊತ್ತಾಯ್ತು ಪಾಂಡು ಅಣ್ಣ ನನಗೆ ಇವತ್ತು ಭಾನುವಾರ ಅಂತ. ಓ, ಒಳ್ಳೇದಾಯ್ತಲ್ಲ ಬಬ್ಲು, ಇವತ್ತು ಭಾನುವಾರ ರಜೆ ಸಿಕ್ತಲ್ಲ, ನಿನಗೆ ಖುಷಿ ಪಡು. ಆದರೆ ಅದೆಲ್ಲ ಪಾಂಡು ಅಣ್ಣ ನನಗೆ ಬೇಜಾರು. ಒಂದು ನಾಟಕ ಸುಮ್ಮನೆ ಹೇಳ್ತಾ ಇತ್ತಲ್ಲ, ನಾಳೆ ಯಾವ ನಾಟಕ ಆಡಲಿ ಮತ್ತೆ ನಾನು? ದಯವಿಟ್ಟು ಲೈಕ್ ಮಾಡಿ. ನನ್ನನ ಪಾಂಡು ಅಣ್ಣ? ಅಯ್ಯೋ, ಚಾನಲ್ನ ಕಣೊಬ್ಬೊಬ್ಳು. ಆಮೇಲೆ ಕಮೆಂಟ್ ಮಾಡಿ. ಏನು ಅಂತ ಕಮೆಂಟು ಪಾಂಡು ಅಣ್ಣ? ಸ್ಕೂಲ್ಗೆ ಯಾವ ಥರ ಎಲ್ಲ ರಜೆ ಮಾಡ್ಬೋದು ಅಂತ ಐಡಿಯಾ ಕೊಡ್ತಾರಾ? ಅಯ್ಯೋ, ನಿಂದಿದೆ ಆಗೋಯ್ತಲ್ಲ ಬೊಬ್ಳು, ಕತೆ ಹೆಂಗಿತ್ತು ಅಂತ ಕಣ. ಮತ್ತೆ ಶೇರ್ ಮಾಡಿ. ಏನ ಪಾಂಡು ಅಣ್ಣ? ಅಯ್ಯೋ, ಕತೆ ಕಣೋ ಬೊಬ್ಳು, ಇಷ್ಟ ಆದರೆ ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ಕತೆ ಮಾಡೋಣ ಅಷ್ಟೇ. ಅದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋದೇನಿದೆ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ಪಾಂಡು ಅಣ್ಣ, ಲಾಸ್ಟಲ್ಲಿ ಗಂಟೆ ಹೊಡಿತಾರಲ್ಲ, ಅದು ನಂಗೆ ಗೊತ್ತು. ಯಾಕೆಂದರೆ ಸ್ಕೂಲಲ್ಲಿ ಗಂಟೆ ಹೊಡೆದ್ಮೇಲೆ ಸ್ಕೂಲ್ ಮುಗೀತದೆ, ಅದಕ್ಕೆ ನನಗೆ ಇಷ್ಟ ಅದು. ಸುಮ್ಮನಿರೋ ಬಬ್ಲು, ಏನಾರು ಅನ್ಕೋತಾರೆ. ಎಲ್ರಿಗೂ ನನ್ನ ಮತ್ತು ಬಬ್ಲು ಕಡೆಯಿಂದ ಧನ್ಯವಾದಗಳು.